ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಯೋಗ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಅಂದ್ರೆ ಕೈದಿಗಳನ್ನೆಲ್ಲ ಇವತ್ತು ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸಾಲಾಗಿ ನಿಲ್ಲಿಸಿ ಪರಪ್ಪನ ಅಗ್ರಹಾರದಲ್ಲಿ ಯೋಗ ಮಾಡಿಸಲಾಗಿತ್ತು. ನಟ ದರ್ಶನ್ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಇತರೆ ಆರೋಪಿಗಳು ಪ್ರದೂಷ್ ಇರಬಹುದು ಅಥವಾ ಅನುಕುಮಾರ್, ಜಗ್ಗಾ ಇವರೆಲ್ಲ ಸಾಲಾಗಿ ನಿಂತು ಯೋಗ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ. ಮೊದಲು ಬೆನ್ನು ನೋವಿನ ಸಮಸ್ಯೆ ಅಂತ ಹೇಳಿದ್ರಂತೆ ನಟ ದರ್ಶನ್. ಬೆನ್ನು ನೋವಿದ್ರೆ ಯೋಗ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರಂತೆ ಜೈಲಿನಲ್ಲಿರುವಂತಹ ಅಧಿಕಾರಿಗಳು. ಎಡಿಜಿಪಿ ಅಲೋಕ್ ಕುಮಾರ್ ಸಲಹೆಯನ್ನ ಕೊಡ್ತಾರಂತೆ. ಅದಾದಂತಹ ನಂತರದಲ್ಲಿ ಜೈಲಿನ ಕಾರಿಡಾರ್ ಏನಿರುತ್ತೆ ಅದರಲ್ಲಿ ನಟ ದರ್ಶನ್ ಯೋಗವನ್ನ ಮಾಡಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಯೋಗದಲ್ಲಿ ಅವರು ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಾಣಾಯಾಮ, ದೀರ್ಘದಂಡ ನಮಸ್ಕಾರ, ಶವಾಸನ ಹೀಗೆ ವಿವಿಧ ಆಸನಗಳನ್ನ ಮಾಡಿದ್ದಾರೆ. ಜೊತೆಗೆ ಜೈಲು ಯೋಗ ದಿನಾಚರಣೆಯಲ್ಲಿ ಈ ಮಹಿಳಾ ಬ್ಯಾರಾಕ್ನಲ್ಲಿ ಪವಿತ್ರ ಗೌಡ ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಫೋಟೋ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಫೋಟೋನ ಗಮನಿಸ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರದ ಆ ಬೆರಾಕ್ನ ಕಾರಿಡಾರ್ ಏನಿದೆ ಆ ಕಾರಿಡಾರ್ನಲ್ಲಿ ಯೋಗವನ್ನ ಮಾಡಿಸಲಾಗಿದೆ. ನಟ ದರ್ಶನ್ ಅವರನ್ನ ಗಮನಿಸ್ತಾ ಇದ್ದೀರಿ. ಸಾಲಾಗಿ ನಿಂತಿರುವಂತಹ ಆರೋಪಿಗಳು ಎಲ್ಲರೂ ಒಂದೇ ಪ್ರಕರಣದ ಆರೋಪಿಗಳು. ಮೊದಲನೇದಾಗಿ ನಿಂತಿರುವಂತಹ ವ್ಯಕ್ತಿ ಪ್ರದೂಷ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪ್ರದೂಷ್. ಹಿಂದೆ ನಿಂತಿರೋದು ನಟ ದರ್ಶನ್. ಅವರ ಕಂಡೀಷನ್ ಈಗ ಹೇಗಿದೆ, ಜೈಲಿನಲ್ಲಿ ಹೇಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಲಭ್ಯವಾಗಿರುವಂತಹ ಫೋಟೋನ ಗಮನಿಸ್ತಾ ಇದ್ದೀರಿ. ಅದಾದ ನಂತರ ಆ ಕಂಬದ ಹಿಂದೆ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ. ಅವ್ರು ಯಾರು ಅಂತ ಕಾಣಿಸ್ತಿಲ್ಲ. ಮೇ ಬಿ ಇದೇ ಕೇಸ್ಗೆ ಸಂಬಂಧಪಟ್ಟಂತಹ ಆರೋಪಿ ಇರಬಹುದು. ಆತನ ಹಿಂದೆ ಇರುವಂತದ್ದು ಅನುಕುಮಾರ್, ಚಿತ್ರದುರ್ಗದ ಅನುಕುಮಾರ್. ಹಾಗೆ ಅನುಕುಮಾರ್ನ ಹಿಂದೆ ಇರುವಂತಹ ವ್ಯಕ್ತಿ ಆಟೋ ಚಾಲಕ ಜಗ್ಗಾ ಅಲಿಯಾಸ್ ಜಗದೀಶ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿತ್ರದುರ್ಗದ ಆರೋಪಿಗಳ ಒಂದು ಟೀಮ್ ಇದೆಯಲ್ಲ, ಆ ಟೀಮ್ ನಲ್ಲಿ ಇದ್ದಂಥವರು ಅನುಕುಮಾರ್ ಹಾಗೆ ಜಗದೀಶ್. ಅವರಿಬ್ರು ಕೂಡ ಆ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಫೋಟೋಸ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ಎಲ್ಲಾ ಕೈದಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ಎಲ್ಲ ವಿಚಾರಣಾಧೀನ ಕೈದಿಗಳು ಜೊತೆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಸಿಗ್ತಾ ಇರುವಂತಹ ಫೋಟೋ. ಮತ್ತೊಂದು ಫೋಟೋ ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ವಿ, ಯಾಕಂದ್ರೆ ಅದಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಸಾಕಷ್ಟು ಜನ ಮಹಿಳಾ ಕೈದಿಗಳಿದ್ದಾರೆ. ಆ ಮಹಿಳಾ ಕೈದಿಗಳ ಮಧ್ಯೆ ಪವಿತ್ರ ಗೌಡ ಕೂಡ ಮಹಿಳಾ ಬರಾಕ್ನಲ್ಲಿ ನಡೆದಂತಹ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಫೋಟೋನ ಕೂಡ ಗಮನಿಸ್ತಾ ಇದ್ದೀರಿ. ಜೈಲಿಗೆ ಹೋದಂತಹ ನಂತರದಲ್ಲಿ ರೀಸೆಂಟ್ ಆಗಿ ಯಾವುದೋ ಒಂದು ಫೋಟೋ ಲಭ್ಯ ಆಗಿತ್ತು. ಅದನ್ನ ಹೊರತುಪಡಿಸಿದಂತೆ ನಟ ದರ್ಶನ್ ಹೇಗಿದ್ದಾರೆ, ಪವಿತ್ರ ಗೌಡ ಹೇಗಿದ್ದಾರೆ. ರೀಸೆಂಟ್ ಆಗಿ ಪವಿತ್ರ ಗೌಡ ಬಗ್ಗೆ ಒಂದಿಷ್ಟು ಅಲಿಗೇಷನ್ಸ್ ಎಲ್ಲ ಆಯ್ತು. ಜೈಲಿಗೆ ಹೋಗಿ ಬಂದಿದ್ದಂತಹ ಒಬ್ಬ ಆರೋಪಿ ಬೇಲ್ ಮೇಲೆ ಹೊರಗಡೆ ಬಂದಂತಹ ನಂತರದಲ್ಲಿ ಪವಿತ್ರ ಅವರಿಗೆ ರಾಜಾತಿಥ್ಯ ಕೊಡ್ಲಾಗ್ತಿದೆ ಅನ್ನುವಂಥ ಆರೋಪ ಎಲ್ಲ ಮಾಡಿದ್ರು. ಅದಾದ ನಂತರ ಅಲೋಕ್ ಕುಮಾರ್ ಆ ಬಗ್ಗೆ ತನಿಖೆಗೂ ಕೂಡ ಆದೇಶ ಮಾಡಿದ್ದಾರೆ. ಆ ಬಗ್ಗೆ ಬಹಳಷ್ಟು ವಿಶ್ಲೇಷಣೆಗಳೆಲ್ಲ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ದಿನದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲೂ ಕೂಡ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಮಹಿಳಾ ಬ್ಯಾರಾಕ್ನಲ್ಲೂ ಮಾಡಲಾಗಿದೆ, ಪುರುಷರ ಬ್ಯಾರಾಕ್ನಲ್ಲೂ ಮಾಡಲಾಗಿದೆ. ಮಹಿಳಾ ಬ್ಯಾರಾಕ್ನಲ್ಲಿ ಎಲ್ಲ ಕೈದಿಗಳ ಜೊತೆಗೆ ಸಾಲಾಗಿ ನಿಂತು ಪವಿತ್ರ ಗೌಡ ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಕಂಪಲ್ಸರಿ ಅದು. ಜೈಲಿನ ಅಧಿಕಾರಿಗಳು, ಸಿಬ್ಬಂದಿ ಏನ್ ಸೂಚಿಸ್ತಾರೋ ಅದನ್ನ ಮಾಡಬೇಕು. ಇತರೆ ವಿಚಾರಣಾಧೀನ ಕೈದಿಗಳ ಜೊತೆ ಪವಿತ್ರ ಗೌಡ ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನಟ ದರ್ಶನ್ ಅವರ ಕಂಡೀಷನ್ ಹೇಗಿದೆ, ಈಗ ಹೇಗಿದ್ದಾರೆ ಅನ್ನೋದಕ್ಕೆ ಲಭ್ಯವಾಗಿರುವಂತಹ ಆ ಎಕ್ಸ್ಕ್ಲೂಸಿವ್ ಫೋಟೋನ ನೋಡ್ತಾ ಇದ್ದೀರಿ. ಬೆನ್ನು ನೋವಿನ ಸಮಸ್ಯೆಯನ್ನ ಹೇಳಿದ್ರಂತೆ. ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದಾಗ ದರ್ಶನ್ ಇಲ್ಲ, ನನಗೆ ಬೆನ್ನು ನೋವಿದೆ, ಮಾಡೋದಿಕ್ ಕಷ್ಟ ಆಗತ್ತೆ ಅಂದ್ರಂತೆ. ಆ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರು ತಮ್ಮ ಕಚೇರಿಗೆ ಕರೆಸ್ಕೊಂಡು ಇಲ್ಲ ನೀವು ಯೋಗ ಮಾಡಬೇಕು ಅಂತ ಹೇಳಿ ಸಲಹೆಯನ್ನ ಕೊಟ್ರಂತೆ. ಬೆನ್ನು ನೋವಿದ್ರೆ ಯೋಗ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅಲೋಕ್ ಕುಮಾರ್ ಅವರು ದರ್ಶನ್ಗೆ. ಆ ನಂತರ ಜೈಲಿನ ಕಾರಿಡಾರ್ನಲ್ಲಿ ಯೋಗವನ್ನ ಮಾಡಿದ್ದಾರೆ ದರ್ಶನ್. ಹಾಗೆ ಅವರ ಜೊತೆಗೆ ಅದೇ ಪ್ರಕರಣದ ಇತರೆ ಆರೋಪಿಗಳು. ಸುಮಾರು 1 ಗಂಟೆ ಕಾಲ ಯೋಗದಲ್ಲಿ ಭಾಗಿಯಾದ್ರು ನಟ ದರ್ಶನ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದಾದ ನಂತರ ತಮ್ಮ ಬೆರಾಕ್ಗೆ ವಾಪಸ್ಸಾಗಿದ್ದಾರೆ. ಪ್ರಾಣಾಯಾಮವನ್ನು ಮಾಡಿದ್ರಂತೆ, ದೀರ್ಘದಂಡ ನಮಸ್ಕಾರವನ್ನ ಮಾಡಿದ್ರಂತೆ, ಶವಾಸನವನ್ನು ಮಾಡಿದ್ರಂತೆ. ಹೀಗೆ ಬೇರೆ ಬೇರೆ ಆಸನಗಳನ್ನ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಮಾಡಿದ್ದಾರೆ ಎನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆದ್ರೆ ಜೈಲಿನ ಒಳಗಡೆ ದರ್ಶನ್ ಹೇಗಿದ್ದಾರೆ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಂತ ಮೊದಲ ಫೋಟೋ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಯಾವುದೋ ಒಂದು ಹಿಂದ್ಗಡೆ ಟರ್ನ್ ಆಗ್ತಾ ಇರುವಂತಹ ಒಂದು ಫೋಟೋ ರೀಸೆಂಟ್ ಆಗಿ ಲಭ್ಯ ಆಗಿತ್ತು.
ಬಟ್ ದರ್ಶನ್ ಕಂಪ್ಲೀಟ್ ಆಗಿ ಕಾಣಿಸಿರುವಂತಹ ಯಾವುದೇ ಫೋಟೋಸ್ ಅಥವಾ ಪಿಕ್ಚರ್ಸ್ ಜೈಲಿನಿಂದ ಹೊರಗಡೆ ಬಂದಿರಲಿಲ್ಲ. ಬಟ್ ಈಗ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಲಭ್ಯವಾಗಿರುವಂತಹ ಫೋಟೋ, ನಟ ದರ್ಶನ್ ಸದ್ಯ ಹೇಗಿದ್ದಾರೆ, ಆ ಟೀಮ್ ಏನ್ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ನಾನಾಗಲೇ ಉಲ್ಲೇಖ ಮಾಡಿದೆ, ರೀಸೆಂಟ್ ಆಗಿ ದರ್ಶನ್ ಹೇಗಿದ್ದಾರೆ ಅನ್ನೋದು ಗೊತ್ತಾಗಿರ್ಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ ಕೂಡ ಯಾವುದೂ ಸಿಕ್ಕಿರ್ಲಿಲ್ಲ. ಈ ಹಿಂದೆ ಜೈಲಿಗೆ ಹೋದಂತಹ ಟೈಮ್ನಲ್ಲಿ ರಾಜಾತಿಥ್ಯದ ಫೋಟೋಗಳೇ ವೈರಲ್ ಆಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದ್ರೆ ಈಗ ಸಿಕ್ಕಿರೋದು ಬಹಳ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ. ಏನ್ ನಡೀತು ಇವತ್ತಿನ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ ಚಂದ್ರಶೇಖರ್? ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಈಗಾಗಲೇ ದರ್ಶನ್ ಈ ಹಿಂದೆ ಕೂಡ ಸಾಕಷ್ಟು ಬೆನ್ನು ನೋವಿಂದ ಬಳಲ್ತಾ ಇದ್ರು ಅನ್ನುವಂತ ಮಾಹಿತಿ ಮೇರೆಗೆ ಈಗಾಗಲೇ ಜಾಮೀನನ್ನು ಕೂಡ ಪಡ್ಕೊಂಡಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡುವಂತ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಎಲ್ಲಾ ಕೈದಿಗಳಿಗೂ ಕೂಡ ಯೋಗ ಅಭ್ಯಾಸ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಅಥವಾ ಒಂದು ಸಲಹೆಯನ್ನ ಡಿಜಿ ಅಲೋಕ್ ಕುಮಾರ್ ಅವರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲ ಕೈದಿಗಳು ಕೂಡ ಭಾಗಿಯಾಗಿದ್ರು, ಸಜಾ ಕೈದಿಗಳು ಜೊತೆಗೆ ಕೈದಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ದರ್ಶನ್ ಅವರು ಕೂಡ ಆಗಿದ್ದಾರಾ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಖುದ್ದು ಏನು ಅಲೋಕ್ ಕುಮಾರ್ ಡಿಜಿ ಅವರು ಒಂದು ಅಲ್ಲಿನ ಅಧಿಕಾರಿಗಳಿಗೆ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಕೇಳಿರುವಂತಹದ್ದು ಏನಂತಂದ್ರೆ, ನನಗೆ ಬೆನ್ನೋವು ಇರುವಂತ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ನನಗೆ ಬೆನ್ನೋವು ಇರೋದ್ರಿಂದ ನಾನು ಯೋಗ ಡೇ ಅಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಖುದ್ದು ದರ್ಶನ್ ಮತ್ತೆ ಆತನ ಪಟಲಂ ಹೇಳುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ಆರೋಗ್ಯ ಸಮಸ್ಯೆ ಇರುವಂತ ಕಾರಣಕ್ಕಾಗಿ ಅವ್ರನ್ನ ಮೊದಲಿಗೆ ಕನ್ಸಿಡರ್ ಅಲ್ಲಿನ ಅಧಿಕಾರಿಗಳು ಮಾಡಿರೋದಿಲ್ಲ. ಯಾವಾಗ ಅಲೋಕ್ ಕುಮಾರ್ ಸರ್ ಹೋಗಿ ಅಲ್ಲಿ ಡಿಜಿ ಅಲೋಕ್ ಕುಮಾರ್ ಅವರು ಹೋಗಿ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ, ಆಗ ಮತ್ತೆ ಹೋಗಿ ಅವರು ಏನು ದರ್ಶನನ್ನ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ನನಗೆ ಅಲ್ಲಿ ಅಂದ್ರೆ ಕ್ರೌಡ್ ಅಲ್ಲಿ ಭಾಗಿಯಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಆತ ಇರುವಂತಹ ಬ್ಯಾರಕ್ ನ ಆವರಣದಲ್ಲಿಯೇ ಆತನಿಗೆ ಒಂದು ಯೋಗ ಅಭ್ಯಾಸವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು, ಜೊತೆಗೆ ಅಲ್ಲಿ ಏನು ಯಾವುದೇ ರೀತಿಯಾದಂತಹ ದೊಡ್ಡ ಯೋಗಾಸನಗಳನ್ನ ಮಾಡದೆ ಪ್ರಾಣಾಯಾಮ ಮತ್ತೆ ಜೊತೆಗೆ ಏನು ಶವಾಸನ ಈ ರೀತಿಯಾದಂತಹ ಸಣ್ಣ ಪುಟ್ಟ ಆಸನಗಳನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೂಡ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಏನು ಆತನ ಜೊತೆಯಲ್ಲಿರುವಂತಹ ಪ್ರದೂಷ ಆಗಿರ್ಬೋದು, ಜಗ್ಗ ಆಗಿರ್ಬೋದು, ಮತ್ತೆ ಆತನ ಜೊತೆಯಲ್ಲಿರುವಂತಹ ಎಲ್ಲಾ ಸಹ ಕೈದಿಗಳು ಕೂಡ ಅಲ್ಲಿಯೇ ಒಂದು ಅಂದ್ರೆ ದರ್ಶನ್ ಇರುವಂತಹ ಕ್ವಾರಂಟೈನ್ ಸೆಲ್ನ ಮುಂಭಾಗದಲ್ಲೇ ಯೋಗಾಭ್ಯಾಸಕ್ಕೆ ಒಂದು ಅನುವನ್ನ ಮಾಡಿಕೊಟ್ಟಿರುವಂತಹದ್ದು, ಯೋಗಾಭ್ಯಾಸವನ್ನು ಕೂಡ ಮಾಡಿರುವಂತಹದ್ದು. ಇದೇ ಸಂದರ್ಭದಲ್ಲಿ ಏನು ಚಂದ್ರಶೇಖರ್, ಇದರ ಜೊತೆಗೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಕೈದಿಗಳನ್ನ ಜೊತೆಯಾಗಿ ಇರಿಸಿಲ್ಲ, ಅದೇನೋ ಎಲ್ಲ ಸಮಸ್ಯೆ ಆಯಿತು, ಹಾಗಾಗಿ ಬೇರೆ ಬೇರೆ ಇರಿಸಲಾಗಿದೆ, ಇಂಥದ್ದೆಲ್ಲ ಮಾಹಿತಿಗಳು ಇತ್ತೀಚೆಗೆ ಬಂದಿದ್ದಿದೆ. ಆದ್ರೆ ಈಗ ಬೆರಾಕ್ನಲ್ಲಿ ಆಗಿರುವಂತಹ ಆ ಯೋಗ ದಿನಾಚರಣೆಯ ಫೋಟೋನ ಗಮನಿಸಿದ್ರೆ ನೋಡಿ, ಮೊದಲಿಗೆ ಪ್ರದೂಷ್ ಕಾಣಿಸ್ತಾರೆ, ಅದಾದ ನಂತರ ದರ್ಶನ್, ಆ ಕಂಬದ ಮರಿಯಲ್ಲಿರುವಂತಹ ವ್ಯಕ್ತಿ ಅದ್ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅವರ ಹಿಂದೆ ಇರೋದು ಅನುಕುಮಾರ್, ಅದರ ಹಿಂದೆ ಇರೋದು ಜಗದೀಶ್, ಎಲ್ಲರೂ ಕೂಡ ಒಂದೇ ಕೊಲೆ ಕೇಸ್ನ ಆರೋಪಿಗಳು. ಒಟ್ಟಿಗೆ ನಿಲ್ಲಿಸಲಾಗಿದೆ. ಅಂದ್ರೆ ಕೈದಿಗಳ ಮಧ್ಯೆ ಏನೋ ರಿಫ್ಟ್ ಇದೆ, ದರ್ಶನ್ ವಿರುದ್ಧ ಆಕ್ರೋಶಗೊಂಡಿದ್ದಾರೆ, ಇಂಥದ್ದೆಲ್ಲ ಚರ್ಚೆಗಳಾಗ್ತಿತ್ತಲ್ಲ, ಹಂಗಾಗಿ ಈ ಫೋಟೋ ಅದಕ್ಕೆ ತದ್ವಿರುದ್ಧವಾಗಿದೆಯಲ್ಲ ಅಂತ ಹೇಳಿ ಚಂದ್ರಶೇಖರ್. ಖಂಡಿತವಾಗಿಯೂ ವಿದ್ಯಾ, ಏನು ಈ ಹಿಂದೆ ಸಾಕಷ್ಟು ಒಂದು ಮಾಹಿತಿ ಕೂಡ ಬಂದಿತ್ತು, ಏನು ಜೈಲಿನ ಅಲ್ಲಿ ಒಳಗಡೆ ಸಹ ಕೈದಿಗಳ ಜೊತೆ ಗಲಾಟೆ ಆಗ್ತಾ ಇದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀನೇ ಕಾರಣ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ರಿಗೊಬ್ರು ಹಲ್ಲೆ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಹಿನ್ನೆಲೆಯಲ್ಲಿ ಒಬ್ಬರನ್ನ ಎಲ್ಲ ಬೇರೆ ಬೇರೆ ಏನು ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆದ್ರೆ ಅದೆಲ್ಲವೂ ಕೂಡ ಇಲ್ಲಿ ಈಗ ಸದ್ಯಕ್ಕೆ ನೋಡೋದಾದ್ರೆ ಎಲ್ಲರೂ ಅಂದ್ರೆ ಸುಮಾರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳಿದ್ರೆ 17 ಜನ ಆರೋಪಿಗಳ ಪೈಕಿ 5 ಜನ ಆರೋಪಿಗಳಿಗೆ ಈಗಾಗಲೇ ಬೇಲ್ ಸಿಕ್ಕಿ ಹೊರಗಡೆ ಇದ್ರೆ ಇನ್ನು 11 ಜನ ಆರೋಪಿಗಳು ಒಳಗಡೆ ಇರುವಂತಹದ್ದು. ಈ 11 ಜನ ಆರೋಪಿಗಳ ಪೈಕಿ ಈಗಾಗಲೇ ಕೆಲವೊಬ್ಬರನ್ನ ಬೇರೆ ಬೇರೆ ಜೈಲ್ಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು ಈ ಹಿಂದೆ. ಈಗ ಸದ್ಯಕ್ಕೆ ಕ್ವಾರಂಟೈನ್ ಸೆಲ್ ಯಾವಾಗ ಈ ಬೇಲ್ ಸುಪ್ರೀಂ ಕೋರ್ಟ್ ನಲ್ಲಿ ಕ್ಯಾನ್ಸಲ್ ಆದಂತ ಸಂದರ್ಭದಲ್ಲಿ ಮತ್ತೆ ವಾಪಸ್ ಜೈಲಿಗೆ ಕಳಿಸುವಂತ ಸಂದರ್ಭ ಪ್ರದೋಷ್ ಆಗಿರ್ಬೋದು, ಜೊತೆಗೆ ದರ್ಶನ್ ಆಗಿರ್ಬೋದು, ಅನುಕುಮಾರ್ ಆಗಿರ್ಬೋದು, ಜಗ್ಗ ಆಗಿರ್ಬೋದು, ಈ ಎಲ್ಲಾ ಆರೋಪಿಗಳನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ವಾಪಸ್ ನಟ ದರ್ಶನ್ ಅವರೊಂದು ರಿಟ್ ಅರ್ಜಿ ಸಲ್ಲಿಸಿದ್ರಲ್ಲ ಇತ್ತೀಚೆಗೆ, ಆ ರಿಟ್ ಅರ್ಜಿಯಲ್ಲಿ ಇಲ್ಲ ಇನ್ನು 1 ವರ್ಷ ಬೇಲ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತೆ. ಬಟ್ ಆ ರಿಟ್ ಅರ್ಜಿಯಲ್ಲಿ ದರ್ಶನ್ ಉಲ್ಲೇಖ ಮಾಡಿರ್ತಾರೆ, ಸಹ ಕೈದಿಗಳಿಂದ ನಿಂದನೆ ಆಗ್ತಾ ಇದೆ, ಸಹ ಕೈದಿಗಳಿಂದ ಅವಮಾನ ಆಗ್ತಾ ಇದೆ ಅಂತ ಹೇಳಿ ಅವರಿಂದ ಬೆದರಿಕೆಗಳನ್ನ ಹಾಕ್ತಿದ್ದಾರೆ ಅಂತ ಹೇಳಿ ಎಲ್ಲ ಉಲ್ಲೇಖ ಮಾಡಿರ್ತಾರೆ. ಈಗ ನೋಡಿದ್ರೆ ಎಲ್ಲರೂ ಜೊತೆಗೆ ನಿಂತಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಕೇಳಿದೆ ಚಂದ್ರಶೇಖರ್.
ಖಂಡಿತವಾಗಿ ವಿದ್ಯಾ, ಯಾಕೆಂತಂದ್ರೆ ನೀವು ಅಂದ್ರೆ ಈಗಾಗಲೇ ಬೇರೆ ಬೇರೆ ಬ್ಯಾರಕ್ಗಳು ಇರ್ತಾ ಇತ್ತು. ಬ್ಯಾರಕ್ಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಕೈದಿಗಳು ಕೂಡ ಇರ್ತಾ ಇದ್ರು. ಆ ಕೈದಿಗಳಿಂದ ಕೆಲವೊಂದು ಥ್ರೆಟ್ಸ್ ಇದೆ, ಜೊತೆಗೆ ನಾನು ಆರಾಮಾಗಿ ಓಡಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವರೆಲ್ಲರೂ ಕೂಡ ನನಗೆ ನಿಂದನೆ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಕೇಳಿದ್ರು. ಜೊತೆಗೆ ಅಲ್ಲಿ ಏನು ಈಗಾಗಲೇ ನೀವು ಹೇಳಿದಾಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂತಹ ರಿಟ್ ನಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಆದ್ರೆ ಈ ಜೊತೆಯಲ್ಲಿದ್ದಂತಹ ಏನು ಸಹ ಕೈದಿಗಳು ಅಥವಾ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳೇನಿದ್ದಾರೆ, ಈ ಆರೋಪಿಗಳನ್ನ ಹೊರತುಪಡಿಸಿ ಬೇರೆ ಕೈದಿಗಳು ಕೂಡ ಇವರ ಒಂದು ಬ್ಯಾರಕ್ ನಲ್ಲಿ ವಾಸ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ನನಗೆ ಈ ಒಂದು ಅಂಶವನ್ನ ಕನ್ಸಿಡರ್ ಮಾಡಿ ಬೇಲ್ ಕೊಡಿ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ರಿಟ್ ನಲ್ಲಿ ಒಂದು ಉಲ್ಲೇಖ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಅವರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇರಿಸಲಾಗ್ತಾ ಇದೆ. ಅಂದ್ರೆ ಮೊದಲಿಗೆ ಜನರಲ್ ಆಗಿರುವಂತಹ ಒಂದು ಕೈದಿಗಳನ್ನ ಎಲ್ಲಿ ಇರಿಸಲಾಗುತ್ತೆ ಆ ಒಂದು ಅಲ್ಲೇ ಪ್ಲೇಸ್ ನಲ್ಲಿ ಇಟ್ಟು ಅಲ್ಲಿ ಅವರಿಗೆ ಎಲ್ಲ ಅಂದ್ರೆ ಎಲ್ಲ ಆರೋಪಿಗಳನ್ನು ಕೂಡ ಒಂದೇ ಜಾಗದಲ್ಲಿ ಇರಿಸಲಾಗುತ್ತೆ. ಟ್ರಯಲ್ ನಲ್ಲಿ ಇದ್ದಂತಹ ಎಲ್ಲ ಆರೋಪಿಗಳನ್ನು ಕೂಡ ಎಲ್ಲಿ ಇರಿಸಲಾಗುತ್ತೆ ಅಲ್ಲಿ ಇರಿಸಲಾಗಿರುತ್ತೆ. ಆದ್ರೆ ಯಾವಾಗ ಇವರು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಇವರಿಗೆ ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಜೊತೆಗೆ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರನ್ನ ಕೂಡ ಬೇರೆ ಬೇರೆ ಸೆಲ್ಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಅಂದ್ರೆ ಯಾವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ವಾಪಸ್ ಬೇಲ್ ಕ್ಯಾನ್ಸಲ್ ಆಗಿ ಬಂದ ನಂತರದಲ್ಲಿ ಬಂಧನ ಆದಂತ ಸಂದರ್ಭದಲ್ಲಿ ಈಗ ಯಾರೆಲ್ಲ ಆ ಒಂದು 11 ಜನ ಪೈಕಿ ಅವ್ರನ್ನೆಲ್ಲ ಕೂಡ ಒಂದೇ ಬ್ಯಾರಕ್ ನಲ್ಲಿ ಇಟ್ಟಿರುವಂತಹದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.